ತಿಪ್ಟೂರಿನಲ್ಲಿ ಬೀದಿ ನಾಯಿಗಳ ಅಟ್ಟಹಾಸ. ಡೆಡ್ಲಿ ಡಾಗ್ಸ್ ಅಟ್ಯಾಕ್ಗೆ ಬೆಚ್ಚಿ ಬಿದ್ದ ಜನತೆ. ಇತ್ತೀಚೆಗೆ ತುಮಕೂರು ಜಿಲ್ಲಾದ್ಯಂತ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದೆ. ರಕ್ಕಸರಂತೆ ವರ್ತಿಸುತ್ತಿರುವ ಬೀದಿ ನಾಯಿಗಳು ರಸ್ತೆಯಲ್ಲಿ ಓಡಾಡುವ ಜನರ ಮೇಲೆ ಭಯಂಕರವಾಗಿ ದಾಳಿ ನಡೆಸುತ್ತಿವೆ. ಇತ್ತ ತಿಪ್ಟೂರು ನಗರದಲ್ಲಿಯೂ ದಿನೇ ದಿನೇ ಬೀದಿ ನಾಯಿಗಳ ಕಾಟ ಹೆಚ್ಚುತ್ತಿದ್ದು ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡ್ತಿದೆ. ಇದರಿಂದ ಸಾರ್ವಜನಿಕರು ರೋಸಿ ಹೋಗಿದ್ದಾರೆ. ತಿಪ್ಟೂರು ನಗರದ ಗಾಂಧಿನಗರ, ವಿದ್ಯಾನಗರ, ವಿನಾಯಕನಗರ, ಕೆಆರ್ ಬಡಾವಣೆ, ನೆಹರು ನಗರ ಸೇರಿದಂತೆ 20ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ದಿನೇ ದಿನೇ ಬೀದಿ ನಾಯಿಗಳ ಹಾವಳಿ ಹೆಚ್ಚುತ್ತಿದೆ. ಈ ಹಿಂದೆ ನೂರಾರು ಮಂದಿ ನಾಯಿ ದಾಳಿಗೆ ಒಳಗಾಗಿದ್ದು ಕೆಲವರಿಗೆ ರೇಬಿಸ್ ಕಾಯಿಲೆ ಕಾಣಿಸಿಕೊಂಡಿದೆ. ಬೀದಿ ನಾಯಿಗಳ ಹಾವಳಿ ತಪ್ಪಿಸುವಂತೆ ಮನವಿ ಮಾಡಿದ್ರು. ಅದ್ಯಾಕೋ ನಗರಸಭೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಕಿಡಿಕಾರಿದ್ರು. ಇನ್ನು ಸಾಮಾಜಿಕ ಕಾರ್ಯಕರ್ತ ಗೋವಿಂದರಾಜು ಅವರು ಮಾತನಾಡಿ, ತಿಪ್ಟೂರಿನಲ್ಲಿ ನಾಯಿಗಳ ಹಾವಳಿ ಜಾಸ್ತಿ ಆಗ್ತಿದ್ದು ರಸ್ತೆಯಲ್ಲಿ ಓಡಾಡುವ ಜನರ ಮೇಲೆ ವ್ಯಾಘ್ರಗಳಂತೆ ಎರಗುತ್ತಿವೆ. ಅಲ್ಲದೆ ಬೀದಿಯಲ್ಲಿ ಮರಿಗಳನ್ನ ಹಾಕಿದ್ದು ದಿನೇ ದಿನೇ ನಾಯಿಗಳ ಸಂಖ್ಯೆ ನಗರದಲ್ಲಿ ಜಾಸ್ತಿ ಆಗ್ತಿದೆ. ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸದೇ ಇದ್ರೆ ಜನರು ರಸ್ತೆಯಲ್ಲಿ ನೆಮ್ಮದಿಯಿಂದ ಸಂಚರಿಸಲು ಸಾಧ್ಯವಾಗಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾಯಿಗಳ ಹಾವಳಿ ತಿಪಟೂರು ನಗರದಲ್ಲಿ ಮಿತಿ ಮೀರಿದೆ. ಅದರಲ್ಲೂ ಈ ಸೀಸನ್ನಲ್ಲಂತೂ ನಾಯಿಗಳು ಬಹಳ ಅದರ ಜನಸಂಖ್ಯೆ ನಾಯಿಗಳ ಸಂಖ್ಯೆ ವೃದ್ಧಿಯಾಗುವಂಥ ಒಂದು ಸಮಯ ಇದು. ಹಾಗಾಗಿ ಬಹುತೇಕ ನಾಯಿಗಳು ಮರಿಗಳನ್ನು ಹಾಕ್ತಾ ಇದ್ದಾರೆ. ಅವು ಮರಿಗಳನ್ನು ಹಾಕಿರೋ ನಾಯಿಗಳು ಬಹಳ ವ್ಯಾಘ್ರವಾಗಿರ್ತವೆ. ಎಲ್ಲರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಬರ್ತವೆ. ಆ ರಸ್ತೆಯಲ್ಲಿ ಹೋಗೋರನ್ನ ಬರೋರನ್ನ ಎಲ್ಲರನ್ನೂ ಸಹಜವಾಗಿ ಅದು ಅಟ್ಯಾಕ್ ಮಾಡ್ತದೆ ತನ್ನ ಮರಿಯ ರಕ್ಷಣೆಗೋಸ್ಕರ. ಹಾಗಾಗಿ ಬೀದಿಯಲ್ಲೂ ಮರಿಗಳನ್ನು ಹಾಕ್ತಾ ಇದ್ದಾವೆ. ಚರಂಡಿ ಒಳಗೆಲ್ಲ ಮರಿಗಳನ್ನ ಹಾಕ್ತಾ ಇದ್ದಾವೆ. ರಸ್ತೆ ಬದಿಗಳಲ್ಲಿ ಹೋಗೋರ್ನೆಲ್ಲ ಕಚ್ತವೆ. ಹಾಗಾಗಿ ನಾಯಿಗಳನ್ನು ನಿಯಂತ್ರಣ ಮಾಡುವುದು ತುರ್ತು ಕ್ರಮ. ಜೊತೆಗೆ ನಾಯಿಗಳಿಂದ ಯಾರಿಗಾದರೂ ಕಡಿತಕ್ಕೆ ಒಳಪಟ್ಟರೆ ನಾಯಿಗಳಿಂದ ಕಡಿತಕ್ಕಾಗಿ ಅವ್ರಿಗೆ ಸರ್ಕಾರದಿಂದ ಅಂದರೆ ಸ್ಥಳೀಯ ಸಂಸ್ಥೆಗಳಿಂದ ಪರಿಹಾರ ಕೊಡಬೇಕು ಅನ್ನೋ ರೂಲ್ಸ್ ಇದೆ. ದಯವಿಟ್ಟು ನಗರಸಭೆಯವರು ಯಾವ ಈ ನಾಯಿಯಿಂದ ಸಮಸ್ಯೆಗೆ ಒಳಪಟ್ಟವ್ರಿಗೆ ಪರಿಹಾರ ಸಿಕ್ಕಿದೆಯೋ ಏನೋ ಗೊತ್ತಿಲ್ಲ. ದಯವಿಟ್ಟು ನಾಯಿಗಳಿಂದ ಸಮಸ್ಯೆ ಯಾರಿಗೇ ಆಗಲಿ ಕಡಿತಕ್ಕೆ ಒಳಪಟ್ಟು ತೊಂದರೆಯಾಗಿದ್ದರೆ ಕೂಡಲೇ ಅವರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಪರಿಹಾರದ ಜೊತೆಗೆ ನಾಯಿಗಳ ಸಂಖ್ಯೆಯನ್ನು ನಿಯಂತ್ರಿಸಲಿಕ್ಕೆ ಅಗತ್ಯ ಕ್ರಮ ತಗೋಬೇಕು. ಯಾಕೆಂದರೆ ಸುಮ್ಮನೆ ಭಾಳ ಕಾಲವನ್ನು ವೇಸ್ಟ್ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಕೋರ್ಟ್ ಏನು ಆರ್ಡ್ರ್ ಕೊಟ್ಟಿದೆಯೋ ಆ ಆರ್ಡ್ರಿನ ವ್ಯಾಪ್ತಿ ಒಳಗೆ ಸಹ ನಾಯಿಗಳ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ದಾರಿಗಳಿದೆ. ಸುಮ್ಮನೆ ಕೋರ್ಟು ಏನೋ ಹೇಳಿದೆ ಅಂದ್ಕೊಂಡು ಸುಮ್ಮನೆ ಅದನ್ನು ಹಂಗೆ ಹೇಳ್ಕೊಂಡು ಹೋಗೋದು ಬೇಡ. ನಾಯಿನ ಕಳಿಸ್ಕೋಬೇಕು ಅಂತೇನು ಕೋರ್ಟ್ ಹೇಳಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಮತ್ತು ಅದನ್ನು ನಿಯಂತ್ರಿಸಲಿಕ್ಕೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ದಯಮಾಡಿ ಇದರಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ನಗರಸಭೆಯವರು ತುರ್ತು ಕ್ರಮ ತಗೋಬೇಕು. ಅಗತ್ಯ ಕ್ರಮ ತಗೊಳ್ಳಿಲ್ಲ ಅಂದರೆ ನ್ಯಾಯಾಂಗನೇ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. ಯಾಕೆಂದರೆ ಅವರೇ ಪರಿಹಾರ ತೋರಿಸ್ಬೇಕು. ಯಾಕೆಂದರೆ ನ್ಯಾಯಾಂಗದವರೇ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಿರ್ಧಾರಗಳು ತಗೊಳ್ತಾ ಇದ್ದಾರೆ. ಹಾಗಾಗಿ ಅವರೇ ಅದರ ಪರಿಹಾರಕ್ಕೂ ಏನಾದರೂ ನಾಯಿಗಳಿಂದ ಸಮಸ್ಯೆಗೆ ನ್ಯಾಯಾಂಗವೇ ಮಧ್ಯಪ್ರವೇಶಿ ನಾಯಿಗಳನ್ನು ನಿಯಂತ್ರಿಸಲಿಕ್ಕೆ ನೇರವಾದ ಕ್ರಮ ತಗೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನ ಆಶ್ರಯ ಕೇಂದ್ರಗಳಿಗೆ ಸ್ಥಳಾಂತರಿಸುವಂತೆ ಆದೇಶ ಹೊರಡಿಸಿದ್ರೂ ಸಹ ಸ್ಥಳೀಯ ನಗರಸಭೆ ಆಡಳಿತ ಮಾತ್ರ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಈಗಾಗಲೇ ಬಿಬಿಎಂಪಿ ಈ ಸಂಬಂಧ ಟೆಂಡರ್ ಪ್ರಕಟಿಸಿದ್ದು ತಿಪ್ಟೂರು ನಗರಸಭೆಯು ಕೂಡಲೇ ಜನರ ಸುರಕ್ಷತೆಗಾಗಿ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಕಿರಣ್ ಕುಮಾರ್, ಪ್ರಜಾಶಕ್ತಿ ಟಿವಿ, ತಿಪ್ಟೂರು.